ಮಾಡಿಕೊಟ್ಟಿದ್ದಾರೆ. ನಾವು ನೀವೆಲ್ಲರೂ ಸೇರೋದಕ್ಕೆ ಸೇರಿ ಹಬ್ಬನ ಆಚರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಭೂಮಿ ಮೇಲೆ ಆನಂದವಾಗಿ ಜೀವಿಸೋದಕ್ಕೆ ಏನು ಬೇಕು, ಜೀವನ ಅಂದ್ರೆ ಏನು ಅನ್ನೋದನ್ನ ನಮ್ಮೆಲ್ಲರಿಗೂ ಕಲಿಸ್ಕೊಟ್ಟಿದ್ದಾರೆ. ಇಂಥ ಒಂದು ಸರಳವಾದಂತ ಸುಲಭವಾದಂತ ಧ್ಯಾನ ಮಾರ್ಗನ ನಮಗೆ ಬಿಟ್ಕೊಟ್ಟು ಹೋಗಿದ್ದಾರೆ. ಧ್ಯಾನ ಅಂದ್ರೆ ಏನು? ಧ್ಯಾನ ಅಂದ್ರೆ ದಿ ಅಂದ್ರೆ ಒಳಗಡೆ, ಯಾಣ ಅಂದ್ರೆ ಪ್ರಯಾಣ. ನಮ್ಮ ಒಳಗಡೆ ಪ್ರಯಾಣ, ನಾವು ಅಂತರ್ ಪ್ರಯಾಣ ಮಾಡಿದ್ರೆ ನಾವು ಯಾರು ಅಂತ ತಿಳ್ಕೊಳ್ತೀವಿ. ನಮ್ಮ ಬಂದಿರೋ ಪರ್ಪಸ್ ಆಫ್ ಲೈಫ್ ಏನು ಅಂತ ತಿಳ್ಕೊಳ್ತೀವಿ. ಅದನ್ನ ತಿಳ್ಕೊಳ್ಳೋದಿಕ್ಕೆ ನಾವು ಈ ಭೂಮಿ ಮೇಲೆ ನಾವೆಲ್ಲರೂ ಜನ್ಮ ತಗೊಂಡಿರೋದು. ಅದನ್ನು ಬಿಟ್ಟು ನಾವು ಏನು ಮಾಡ್ತಾ ಇದ್ದೀವಿ? ಬಾಹ್ಯ ಪ್ರಪಂಚನ ನೋಡ್ತಾ ಇದ್ದೀವಿ. ಬಾಹ್ಯ ಪ್ರಪಂಚದಲ್ಲಿ ಇರೋದೇ ನಮ್ಮ ಕಣ್ಣು ಕಾಣೋದೇ ನಾವು ಸತ್ಯ ಅಂತ ತಿಳ್ಕೊಳ್ತಾ ಇದ್ದೀವಿ. ಇದು ಸತ್ಯ ಅಲ್ಲ. ಕ್ಷಣಿಕ ಸುಖನ ನಾವು ಅನುಭವಿಸೋದಿಕ್ಕೆ ನಾವು ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ಅದನ್ನು ಬಿಟ್ಟು ನಾವು ಶಾಶ್ವತವಾದಂತ ಸುಖನ ಅನುಭವಿಸೋದಿಕ್ಕೆ ಪತ್ರಿಜಿಯವರು ಅನುವು ಮಾಡಿಕೊಟ್ಟಿದ್ದಾರೆ. ಅವ್ರಿಗೊಂದ್ಸಾರಿ ಜೋರಾಗಿ ಚಪ್ಪಾಳೆ ಮೂಲಕ ಅಭಿನಂದಿಸ್ತಾ, ಮಾತಾಡುವಂತ ವಿಷಯ ಸಾಕಷ್ಟಿದೆ, ಆದ್ರೆ ಸಮಯ ಇಲ್ಲದೆ ಇರೋದ ಕಾರಣ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಥ್ಯಾಂಕ್ ಯು.